ಸರ್ಜಾಪುರ ಹತ್ತಿರವಿರುವ ಹಾಗೂ ಕಾಗನೂರು ರಸ್ತೆಯಲ್ಲಿರುವ ಸೇವಗಾನಪಲ್ಲಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದ ಆವರಣದಲ್ಲಿ ಶ್ರೀರಾಮ ನವಮಿ ಮತ್ತು ಗುರು ಸಾಯಿನಾಥ್ ರವರ ಜನ್ಮ ದಿನಾಚರಣೆ ಅಂಗವಾಗಿ ಶ್ರೀ ಶಿರಡಿ ಸಾಯಿ ಧಾಮ್ ಸೇವಾ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೂರಾರು ಜನರು ಆಗಮಿಸಿ ತಪಾಸಣೆ ಮಾಡಿಸಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಕಣ್ಣು, ಬಿಪಿ, ಶುಗರ್ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರು ಪರೀಕ್ಷೆ ನಡೆಸಿ ನಂತರ ಉಚಿತವಾಗಿ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು. ಹಾಗೆಯೇ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿರಡಿ ಸಾಯಿ ಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನಡೆದವು. ಹಾಗೆಯೇ ಸ್ವಾಮಿಗೆ ಅಭಿಷೇಕ, ಅನ್ನದಾಸೋಹ, ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿರಡಿ ಸಾಯಿ ಬಾಬಾ ದೇವಾಲಯದ ಧರ್ಮಾಧಿಕಾರಿಯಾದ ಶ್ರೀನಿವಾಸ್ ರಾಹುಲ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಶಾಮಣ್ಣ ಸ್ವಾಮಿಗಳು, ಶ್ರೀ ರಾಮಣ್ಣ ಸ್ವಾಮಿಗಳು, ಶ್ರೀಮತಿ ಮಧುಮತಿ, ಶ್ರೀಯುತ ವಂಶಿ ಕೃಷ್ಣ, ಜೆ.ಆರ್. ಪ್ರಕಾಶ್, ಲಕ್ಷ್ಮಮ್ಮ, ನಿರ್ಮಲಾ ರಮೇಶ್, ಲತಾ ರಾಮು, ವೆಂಕಟೇಶ್ ರಾಜಪ್ಪ, ನಿಸರ್ಗ ದೇವರಾಜ್ ಮತ್ತು ವೈದ್ಯರು ಹಾಗೂ ಶ್ರೀ ಶಿರಡಿ ಸಾಯಿಧಾಮ್ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನ ಶಿವಸದಾಯ ಶ್ರೀ ವರದಮೂರ್ತೆ ನಮೋ ನಮಃ ಸ್ವಾಹ. ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನ ಶಿವಸದಾಯ ಶ್ರೀ ವರದಮೂರ್ತೆ ನಮೋ ನಮಃ ಸ್ವಾಹ. ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನ ಶಿವಸದಾಯ ಶ್ರೀ ವರದಮೂರ್ತೆ ನಮೋ ನಮಃ ಸ್ವಾಹ. ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನ ಶಿವಸದಾಯ ಶ್ರೀ ವರದಮೂರ್ತೆ ನಮೋ ನಮಃ ಸ್ವಾಹ. ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನ ಶಿವಸದಾಯ ಶ್ರೀ ವರದಮೂರ್ತೆ ನಮೋ ನಮಃ ಸ್ವಾಹ. ಓಂ ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನ ಶಿವಸದಾಯ ಶ್ರೀ ವರದಮೂರ್ತೆ ನಮೋ ನಮಃ ಸ್ವಾಹ. ಓಂ ಗಣಾನಾಂ सरस्वती नमस्व देवसंत प्रासादे अपोपस्पृश्य आवाहित श्री महागणपति देवता संपूर्ण परिपूर्ण पुष्टिवर्धना स्वाहा. त्रयंबकं यजामहे सुगन्धिं पुष्टिवर्धना स्वाहा. वर्धता अभिवर्धता तद्रक्षणार्था त्रिपादस्यामुखं दिवे पशोगस्तानिष्ठसेवायज्ञान आरण्यां ग्राम्यां सरे. ओम एकं
ಆಶ್ರಯದಲ್ಲಿ ಸಾಯಿಬಾಬಾ ಅವರ ಆಶ್ರಯದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನಾಳೆ ಶ್ರೀರಾಮನವಮಿಯ ಪ್ರಯುಕ್ತ ನಡೀತಿರುವಂಥ ಆರೋಗ್ಯ ಶಿಬಿರಕ್ಕೆ ನಮ್ಮೆಲ್ಲರಿಗೂ ಕೂಡ ಆಗ್ತಿರುವಂಥ ಸ್ವಾಗತ. ಈ ಒಂದು ಶಿಬಿರದಲ್ಲಿ ಬೆಳಗ್ಗೆಯಿಂದ ಸುಮಾರು 100 ಜನ ಭಕ್ತಾದಿಗಳು ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಆಕ್ಸ್ಫರ್ಡ್ ಆಸ್ಪತ್ರೆ, ನಿಸರ್ಗ ದೃಷ್ಟಿಧಾಮ, ಮಿಲೇನಿಯಂ ಬ್ಲಡ್ ಬ್ಯಾಂಕು ಇವರೆಲ್ಲರ ಸಹಕಾರದಿಂದ ಆರೋಗ್ಯ ತಪಾಸಣೆ ನಡೀತಿದೆ. ಎಲ್ಲರಿಗೂ ಕೂಡ ಉಚಿತವಾಗಿ BP, ಶುಗರು, ಕೀಲುಮೂಳೆ ತಜ್ಞರು, ಸ್ತ್ರೀರೋಗ ತಜ್ಞರು, ಚರ್ಮರೋಗ ತಜ್ಞರು, ENT, ವಿಶೇಷವಾಗಿ ಕಣ್ಣಿನ ತಪಾಸಣೆ, ಜೊತೆಗೆ ಉಚಿತವಾಗಿ ಕರ್ನಾಟಕ ಹಾಗೂ ಉಚಿತವಾಗಿ ಕೊರೆ ಆಪರೇಷನ್ ಎಲ್ಲ ಸೌಲಭ್ಯಗಳು ಹಾಗೂ ಉಚಿತ ಔಷಧಿ ಎಲ್ಲ ಸೌಲಭ್ಯಗಳು ಬಾಬಾರವರ ಹೆಸರಿನಲ್ಲಿ ಇದನ್ನ ಜನಸಾಮಾನ್ಯರಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡೋದ್ರ ಮೂಲಕ ಒಂದು ಅತ್ಯುತ್ತಮವಾದಂತಹ ಒಂದು ಸಮಾಜಮುಖಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಕೂಡ ಈ ಒಂದು ಟ್ರಸ್ಟ್ನ ಮೂಲಕ ನಾನು ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ್ ಜಿ ಅವರು ಬಹಳ 4-5 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ನಮ್ಮೆಲ್ಲರನ್ನ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಭಕ್ತವೃಂದದ ಪರವಾಗಿ ಶ್ರೀನಿವಾಸ್ ಜಿ ಅವರಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕೆ ಪ್ರಯತ್ನ ಮಾಡೋಣ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಶ್ಯಾಮಣ್ಣ ಗುರುಜಿಗಳು ಹಾಗೂ ರಾಮಣ್ಣ ಗುರುಜಿಗಳು ಅವರೆಲ್ಲರೂ ಕೂಡ ಬಂದು ಇದಕ್ಕೆ ಸಹಕಾರ ಕೊಡ್ತಾರೆ. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರ ಒಂದು ಆಶ್ವಾಸನೆಯನ್ನು ನೀಡಬೇಕು ಅಂತ ಕೇಳ್ತಾರೆ. ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಬಂಧುಗಳೇ, ಈ ದಿನ ಸಾಯಿಧಾಮ್ ಸೇವಕನಹಳ್ಳಿ ಮಂದಿರದ ಆವರಣದಲ್ಲಿ ವಿಶೇಷವಾದಂತ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಸಾಯಿಧಾಮ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರಾಹುಲ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂತಹ ಎಲ್ಲ ವೈದ್ಯಕೀಯ ಧುರೀಣರೇ ಮತ್ತು ನಾಗರಿಕ ಬಂಧುಗಳೇ, ಈ ಸಾಯಿ ರಾಹುಲ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅವ್ರ ಉದ್ದೇಶ ಏನಂದ್ರೆ ಜನಸಾಮಾನ್ಯರಿಗೆ ಅವರಲ್ಲಿ ನಾವು ಬೆರಿಬೇಕು. ಕಾಮ್ ಕರೋ, ಸೇವಾ ಕರೋ, ಸಾರಿ ದುನಿಯಾ ಸೆ ಪ್ಯಾರ್ ಕರೋ ಏನು ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಪ್ರೀತಿ ವಿಶ್ವಾಸನ ವೃದ್ಧಿಸ್ಕೊಂಡು ಸಮಾಜದಲ್ಲಿ ನಾವು ಬದುಕಿ ಇನ್ನೊಬ್ಬರು ಬದುಕಿಗೆ ಸಹಕರಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಶ್ರೀನಿವಾಸ್ ರಾಹುಲ್ ರವರು ಈ ರೀತಿಯಾದಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ತಮ್ಮ ಮಂದಿರದ ಆವರಣದಲ್ಲಿ ಏನು ಪ್ರತಿ ತಿಂಗಳು ಸಹ ಮಾಸಿಕವಾಗಿ ವಾರ್ಷಿಕವಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ತಾವೇನ್ ಮಾಡ್ಬೇಕಂದ್ರೆ ಪಾಲುದಾರರಾಗಬೇಕು. ಯಾವ ರೀತಿ ಪಾಲುದಾರರಾಗಬೇಕು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಸಹಕರಿಸೋದಷ್ಟೇ. ಸಹಕರಿಸಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದು ಸಹಕರಿಸ್ತಾ ಇದ್ರೆ ಏನಾಗ್ತೈತೆ, ಅವ್ರು ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಿಸೋದಕ್ಕೆ ಅವ್ರಿಗೆ ಏನಾಗ್ತೈತೆ, ಇನ್ನಷ್ಟು ಉತ್ಸಾಹ ಹೆಚ್ಚಾಗ್ತಾ ಹೋಗ್ತೈತೆ. ಇದೇನಾಗ್ತೈತೆ 100ರಿಂದ 1000 ಜನರಿಗೆ ಏನಾಗ್ತೈತೆ ಈ ಸೇವೆ ತಲುಪ್ತೈತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಅವರು ನಡೆಸುವಂತ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಗಳಾಗ್ತಾ ಸಹಕರಿಸ್ತಾ ಈ ಸೇವೆ ಇನ್ನಷ್ಟು 10 ಪಟ್ಟು 100 ಪಟ್ಟು ಹೆಚ್ಚಾಗ್ಲಿ ಅಂತ ನಾವು ಆಶಿಸ್ತಾ ಅವ್ರಿಗೆ ಏನ್ ಮಾಡ್ಬೇಕು, ನಾವು ಸಹಕರಿಸ್ತಾ ಹೋಗ್ಬೇಕು. ಇಂಥ ಕಾರ್ಯಕ್ರಮವನ್ನು ಎಲ್ಲ ನಾಗರಿಕ ಬಂಧುಗಳನ್ನು ಸಹ ನಮ್ಮಿಂದ ಇನ್ನೊಬ್ರಿಗೆ ತಿಳಿಸಿ ಈ ಕಾರ್ಯಕ್ರಮದ ಬೆಳವಣಿಗೆಗೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಲ್ಪ ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಈ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರಾಹುಲ್ ರವರು ವಂದಿಸುತ್ತಾ ಚಿಕ್ಕ ಶಿರಡಿ ಕ್ಷೇತ್ರ ಎನಿಸಿಕೊಂಡು ಪ್ರಖ್ಯಾತಿಯಾಗಿರ್ತಕ್ಕಂತಹ ಸಾಯಿಬಾಬಾ ಮಂದಿರ ಆವರಣದಲ್ಲಿ ಧರ್ಮದರ್ಶಿಗಳಾದ
ಸದಾ ಸೇವೆ ಮಾಡ್ತಾ ಸುಮಾರು 4 ವರ್ಷ ಆಗಿದೆ ಈ ಸಾಯಿರಾಮ್ ಸೇವಾ ಟ್ರಸ್ಟ್ ಪ್ರಾರಂಭವಾಗಿ. ಈ ಮಂದಿರ ಪ್ರಾರಂಭ 4 ವರ್ಷಗಳು ಸತತವಾಗಿ ಪ್ರತಿ ಗುರುವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು, ವಿಶೇಷ ಅನ್ನದಾನ ಸೇವೆ ಮಾಡಿಕೊಂಡು, ಅಮಾವಾಸ್ಯೆ ಪೌರ್ಣಮಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ವಿಶೇಷ ಕಾರ್ಯಕ್ರಮ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ನಿಸರ್ಗ ಸಂಸ್ಥೆಯ ಅಧ್ಯಕ್ಷರು ದೇವರಾಜಿ ಮತ್ತು ಎಲ್ಲ ವೈದ್ಯಕೀಯ ಸಿಬ್ಬಂದಿ, ವೈದ್ಯರು, ಎಲ್ಲ ಶುಶ್ರೂಷಾ ಸೇವಾಕರ್ತರುಗಳು ಆಗಮಿಸಿ ಮತ್ತು ರಕ್ತದಾನ ಶಿಬಿರ, ಉಚಿತ ನೇತ್ರ ತಪಾಸಣಾ ಶಿಬಿರ, ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಆಯೋಜನೆ ಮಾಡಿಕೊಂಡು ಈ ವರ್ಷ ಕೂಡ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಆಯೋಜನೆಗೊಂಡಿದೆ. ಇದು ಹೆಮ್ಮೆಯ ವಿಷಯ. ನಾವು 2000 ಚೆನ್ನಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಷಯಗಳಿದು. ನಮ್ಮ ಹತ್ರ 2045 ಇಸ್ವಿ ಅಷ್ಟೊತ್ತಿಗೆ ಯಾರು ಈ ದೇಶದಲ್ಲಿ ಬಡವರಿರಲ್ಲ. ಆದರೆ ಮುಖ್ಯವಾಗಿ ಕೊರತೆ ಅಂತ ಕಾಣ್ತದೆ, ಯಾರು ಆರೋಗ್ಯವಂತರಾಗಿರೋದಿಲ್ಲ. ದುಡ್ಡು ಎಲ್ಲರ ಹತ್ರ ಇರ್ತದೆ, ಅದರ ಆರೋಗ್ಯ ನೆಮ್ಮದಿ ಕಳ್ಕೊಂಡ್ಬಿಟ್ಟು ನಾವು ದುಡ್ಡಿನಿಂದ ಹೋಗಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಇಂಥವ ವಿಶೇಷ ಕಾರ್ಯಕ್ರಮವನ್ನು ಧರ್ಮದರ್ಶಿಗಳು ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಎಲ್ಲರೂ ಇದು ಪ್ರತಿಫಲ ಪಡ್ಕೋಬೇಕು. ಎಲ್ರಿಗೂ, ಸಾಮಾನ್ಯ ಜನರಿಗೂ ಇದು ಸಿಗುವಂತಾಗಬೇಕು. ಯಾರು ಫಲಾನುಭವಿ ಇರ್ತಾರೋ ಅವರಿಗೆ ಸಿಗುವಂತಾಗಬೇಕು. ಇದರ ಅರಿವು ಮೂಡಿಸ್ಬೇಕು. ಈ ಥರ ಉಚಿತ ಕಾರ್ಯಕ್ರಮಗಳು ಇನ್ನೂ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ದೇವರಾಜ್ ಅವರು ಎಷ್ಟು ಕಾರ್ಯಕ್ರಮ ಮಾಡಿದಾರೋ, ಅವರು ಸಾವಿರಾರು ಲಕ್ಷ ಕಾರ್ಯಕ್ರಮ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಲಕ್ಷ ಕಾರ್ಯಕ್ರಮಗಳು ದೇವರಾಜ್ ಅವರು ಮಾಡಿದ್ದಾರೆ. ಅವರಿಗೆ ಆ ಬಾಬಾ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಎಲ್ರಿಗೂ ಸಿಗುವಂತಾಗಲಿ. ನಿಮ್ಮೆಲ್ಲರ ಸೇವೆ ಇದೇ ಥರ ಮುಂದುವರಿಲಿ. ಎಲ್ಲರೂ ಸಾರ್ವಜನಿಕರು ಇದರ ಪ್ರಯೋಗ ಪಡೆದು, ಇದರ ಪ್ರತಿಫಲ ಪಡೆದು ಆರೋಗ್ಯವಂತರಾಗಲಿ. ನಮ್ಮ ದೇಶ ಸುಭಿಕ್ಷವಾಗಿ ಆರೋಗ್ಯವಂತ ಜೀವನ ಆಗುವಂತಾಗಲಿ. ಇದು ನಿರಂತರ ನಡೀತಾ ಇರಲಿ ಅಂತ ಹೇಳ್ತಾ ನಮ್ಮ ಸದ್ಗುರು ಶ್ರೀರಾಮ ಅವಧೂತ ಮಹಾಸ್ವಾಮಿಗಳು ವಂದಿಸಿ, ಬಾಬಾ ಪಾದಗಳು ಶಿರಸಾಷ್ಟಾಂಗ ನಮಸ್ಕಾರ ವಂದಿಸಿ, ಮತ್ತೆ ಈ ಧರ್ಮದರ್ಶಿಗಳಾದಂತಹ ಶ್ರೀನಿವಾಸರಾವ್ ಶರಣೆಂದು, ನಿಮ್ಮೆಲ್ಲ ವೈದ್ಯಕೀಯ ಸಿಬ್ಬಂದಿ ಶರಣೆಂದು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ನಮಗೆ ಈ ದೇವಸ್ಥಾನದ ಒಂದು ಜವಾಬ್ದಾರಿಗಳು ಕೊಟ್ಟಿದಾಗ ಕನ್ಸ್ಟ್ರಕ್ಷನ್ ಚಾಪ್ಟರ್ ಯಾವಾಗಲೇ ಒಂದು ಚಿಕ್ಕದಾಗಿ ಅಂದ್ಕೊಂಡ್ರೆ ಇವತ್ತು ಒಂದು ಶಿರ್ಡಿ ಸಾಯಿಬಾಬಾನ ಇಲ್ಲಿ ಬಂದು ನೆಲೆಸಿ ಸುಮಾರು ಹಳ್ಳಿಗಳ ಜನಗಳೆಲ್ಲ ಬಂದು ಒಳ್ಳೆ ದರ್ಶನ ಮಾಡ್ಕೊಂಡು ಒಳ್ಳೆ ಕ್ಯಾಂಪ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಮತ್ತೆ ಲಾಸ್ಟ್ ಟೈಮ್ ಒಂದು ಸಿಮೆಂಟ್ ರೋಡ್ ಸಹ ವ್ಯವಸ್ಥೆ ಇತ್ತು. ಇನ್ನು ಈಗ ಜಸ್ಟ್ ಈಗ ಅಂದ್ಕೊಂಡು ಮತ್ತೆ ಕಾರ್ಪೊರೇಷನ್ ಕಡೆಯಿಂದ ಮಾತಾಡಿ ಆ ದಾರಿಗಳು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಅಂತ ಅಂದ್ಕೊಂಡು ನೋಡಿ ಅವಕಾಶ ಮತ್ತೆ ನನಗೆ ತೆಗೆದು ಕೊಟ್ಟಿದ್ದಾರೆ. ಮಾಡ್ತೀನಿ ಭಾಗದಲ್ಲಿ ಹೇಳ್ತೀನಿ. ಶಿವಮೊಗ್ಗದ ಎಲ್ಲರೂ ಶುಭಾಶಯ ಅಂತ ನನಗೆ ಅವಕಾಶ ಕೊಟ್ಟಿದ್ದ ಗುರುಗಳಿಗೆ ಮತ್ತು ತುಂಬ ಧನ್ಯವಾದ. ಸೊ ಇನ್ನು ಶ್ರೀರಾಮನವಮಿ ಪ್ರಯುಕ್ತ ವೈದ್ಯಕೀಯ ತಂಡದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಮತ್ತು ದೃಷ್ಟಿ ಶಿಬಿರ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಒಳ್ಳೆಯ ಸೇವೆ ಆಗ್ತಾಯಿದೆ. ಮಾನವ ಸೇವೆ ಮಾಧವ ಸೇವೆ ಅಂತ ಬಾಬಾ ಅವರೇ ಹೇಳಿದ್ದಾರೆ. ಸೊ ಮಾಧವ ಸೇವೆ ಮಾಡ್ತಾ ಇರೋ ಎಲ್ಲ ವೈದ್ಯ ತಂಡಕ್ಕೂ ನನ್ನ ಹೃತ್ಪೂರ್ವಕ ವಂದನೆ ಹೇಳ್ತಾ ಓಂ ಸಾಯಿರಾಮ್. ಇವತ್ತು ಶ್ರೀರಾಮನವಮಿ ಅವತ್ತು ಮತ್ತು ಬಾಬಾರವರ ಜನ್ಮೋತ್ಸವ ಪ್ರಯುಕ್ತ ಈ ಸೇವಗನಪಲ್ಲಿ ಚಿಕ್ಕ ಶಿರಡಿ ಸನ್ನಿಧಾನದಲ್ಲಿ ಇಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾಕಂದರೆ ಅವರು ಡಾಕ್ಟರ್ ಹೇಳಿದಂಗೆ ಬಾಬಾನು ಸ್ವತಃ ಶಿರಡಿನಲ್ಲಿ ಮಾನವ ಸೇವೆ ಮಾಡ್ತಾ ಇದ್ರು. ಆವಾಗ ಡಾಕ್ಟರ್ ಇರ್ತಾ ಇಲ್ಲ ಅವಾಗ. ಯಾಕಂದ್ರೆ 100 ವರ್ಷ ಹಿಂದೆ ವೈದ್ಯಕರು ಅಂದ್ರೆ ಸಿಗ್ತಾ ಇರಲಿಲ್ಲ. ಏನಂದ್ರೆ ಆಯುರ್ವೇದಿ ಅಷ್ಟೇ ಇತ್ತು. ಬಾಬಾ ಏನ್ ಮಾಡ್ತಾ ಇದ್ರು, ದುನಿಯಲ್ಲಿ ಅಗ್ನಿ ಹೋತ್ರ ಮಾಡಿ ಅದರಲ್ಲಿ ಬರೀತಕ್ಕಂತಹ ಏನೊಂದು ಆ ವಿಭೂತಿ ಬುದ್ಧಿ, ಆ ಊದಿ ಪ್ರಸಾದವನ್ನು ಎಲ್ಲರಿಗೆ ಕೊಟ್ಟು ಮತ್ತೆ ನಿವಾರಣೆ ಮಾಡ್ತಾ ಇದ್ರು. ಅದೇ ಇವಾಗ ಏನಾಗಿದೆ ಅಂದ್ರೆ ಇವಾಗ ಟ್ಯಾಬ್ಲೆಟ್ಗಳು, ಇಂಜೆಕ್ಷನ್ಗಳು, ಮೆಡಿಸಿನ್ಗಳು ಇದೆಲ್ಲ ಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಏನು ಅಂದ್ರೆ ಆಯೋಜಿಸಿ ಮಾಡಿದೀವಿ ಅಂದ್ರೆ ಊಟ ಪದ್ಧತಿ ಇವಾಗ ಸರಿಯಿಲ್ಲ. ಆ ಊಟದಿಂದ ಎಲ್ಲ ಕೆಲವರು ಆ ರೋಗವನ್ನು ಪಡ್ಕೊಳ್ತಾರೆ. ಅದಕ್ಕೆ ಈ ಬಾಬಾ ಯಾವಾಗಲೂ ಅಲ್ಲಿ ಯಾವುದು ಸೇವೆ ಮಾಡ್ತಾ ಇದ್ರು ಮಾನವ ಸೇವೆ, ಅದೇ ತರನು ಬಾಬಾನ ತಿಳ್ಕೊಬೇಕಾದ್ರೆ ನಾವು ಆ ಬಾಬಾ ಏನ್ ಮಾಡ್ತಾ ಇದ್ರು
ಅದನ್ನ ನಾವು ಮಾಡ್ಕೋಬೇಕು ಅಂತ ಒಂದು ನಿರ್ಧಾರ ಮಾಡ್ತಾ ಪ್ರತಿ ಗುರುವಾರ ಅನ್ನದಾನ ಸೇವೆಗಳು ನಡೆಯುತ್ತೆ. ಇಲ್ಲಿ ಸುಮಾರು 1,000 ಜನ ಬೆಳಗ್ಗೆಯಿಂದ ರಾತ್ರಿ 8-9 ಗಂಟೆವರೆಗೂ 1000 ಜನ ಊಟ ಮಾಡ್ತಾರೆ. ಮತ್ತು ಅದೇ ತರನು ವರ್ಷಕ್ಕೆ 5 ಹಬ್ಬಗಳನ್ನು ನಡೆಯುತ್ತೆ. ಅದೇ ತರ ಈ ಶ್ರೀರಾಮನವಮಿ ಹಬ್ಬವನ್ನು ಈ ಸತಿ ನಾವು 3 ವರ್ಷದಿಂದ 4 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಹಬ್ಬದ ಪ್ರಯುಕ್ತ ಈ ಒಂದು ಉಚಿತ ಕ್ಯಾಂಪ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಏನಂದ್ರೆ ಮುಖ್ಯವಾಗಿ ನಮಗೆ ದೇವರಾಜ್ ಸಾರ್ ಅವರು ಸಹಾಯವನ್ನು ನಮ್ಮ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಆ ಸಿಬ್ಬಂದಿಗಳು ಡಾಕ್ಟರ್ಗಳಿಗೆ ಮತ್ತೆ ತಿರ್ಗಾ ಎಲ್ಲ ಹಾಸ್ಪಿಟಲ್ಗಳಿಗೆ ಅವ್ರಿಗೆ ತಿಳಿಸಿ ಮತ್ತೆ ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತ ನಮ್ಮ ದೇವರಾಜ್ ಸಾರ್ ಅವರು ಮಾಡಿಸ್ಕೊಟ್ಟಿದ್ದಾರೆ. ಈಗ ಎಲ್ಲರೂ ಅಷ್ಟೇ ಇಲ್ಲಿ ಬಾಬಾಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಭಕ್ತಿ ಪೂರ್ವಕಕ್ಕೆ ಬಂದು ರಕ್ತ ಶಿವರ ಅದರ ರಕ್ತ ದಾನವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ನಾವು ಒಬ್ಬರಿಗೆ ಕೊಟ್ರೆ ಇನ್ನೊಬ್ರು ಜೀವನ ಲೈಫ್ ಉಳಿಯತ್ತಂತ ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಉಚಿತ ಕನ್ನಡಿಗರು ವಿತರಣೆ ಅದನ್ನು 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಅದನ್ನು ನಡೆಯುತ್ತೆ. ಇವಾಗ ಯಾರು ಪರೀಕ್ಷೆಯನ್ನು ಮಾಡಿದ್ದಾರೆ ಕಣ್ಣಿನ ಪರೀಕ್ಷೆ ಅದು 2ನೇ ತಾರೀಕೆ ಅದು ಉಚಿತವಾಗಿ ಆ ಕನ್ನಡಿಗ ಸಿಗುತ್ತೆ. ಈಗ ಬಂದಿರಂತ ನಮ್ಮ ಸಾಮ್ ಗುರುಜಿಯವರು, ರಾಮಣ್ಣ ಗುರುಜಿಯವರು, ನಮ್ಮ ಡಾಕ್ಟರ್ ಅವರು, ಮಂಜುನಾಥ್ ಅವರು ಮತ್ತು ಇಲ್ಲಿ ಲತಾ ಮತ್ತೆ ಲತಾ ರಾಮಣ್ಣ ತುಂಬಾ ಆ ಬೆಂಗಳೂರಿಂದ ಅವರು ಬೆಂಗಳೂರಿನ ಬಂದಿದ್ದಾರೆ. ಎಲ್ಲರೂ ಮತ್ತೆ ನಮ್ಮ ಶ್ರೀನಿವಾಸ್ ರೆಡ್ಡಿ ಮತ್ತು ಭಾಗ್ಯಮ್ಮ ಮತ್ತೆ ಎಲ್ಲ ನಮ್ಮ ಭಜನೆ ತಂಡವರು ಆಗ ಈಗ ಗ್ರಾಮಸ್ಥರು ಅಂದ್ರೆ ಸೇವಗನಪಲ್ಲಿ ಗ್ರಾಮಸ್ಥರು ಈ ಸೇವಗನಪಲ್ಲಿ ಪಂಚಾಯತ್ ಕಡೆಯಿಂದ ಎಲ್ಲ ಗ್ರಾಮಸ್ಥರನ್ನು ಇಲ್ಲಿ ತುಂಬಾ ಬಂದು ಆ ಬಾಬರವರು ಭಕ್ತಿಗೆ ಮತ್ತು ಒಂದು ಏನಿದ್ರೆ ಒಂದು ಕೆಲಸ ಕಾರ್ಯಗಳೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ತುಂಬಾ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಸನ್ಮಾನ ಇರುತ್ತೆ ಆ ಡಾಕ್ಟರ್ಸ್ಗಳಿಗೆ ಮತ್ತೆ ಗುರುಗಳಿಗೆ ಅಂತ ಈಗ ಸನ್ಮಾನ ಮಾಡೋಣ. ಜೈ ಸಾಯಿರಾಮ್.
ಜೈ ಶ್ರೀರಾಮ್. ಈ ದಿನ ಸೇವಗಾನಪಲ್ಲಿ ಚಿಕ್ಕ ಶಿರ್ಡಿ ಅಂತ ಪ್ರಸಿದ್ಧಿಯಾಗಿರುವಂಥ ಸೇವಗಾನಪಲ್ಲಿಯಲ್ಲಿ ಶ್ರೀ ಶಿರ್ಡಿ ಸಾಯಿಧಾಮ್ ಸೇವಾ ಟ್ರಸ್ಟ್ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮ ಜಯಂತಿಯ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶ್ರೀನಿವಾಸ್ಜಿಯವರು ಧರ್ಮದರ್ಶಿಗಳು ಅವರ ಒಂದು ನೇತೃತ್ವದಲ್ಲಿ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ನಿಸರ್ಗ ದೃಷ್ಟಿಧಾಮ, ಆಕ್ಸ್ಫರ್ಡ್ ಆಸ್ಪತ್ರೆ, ಮಿಲೇನಿಯಂ ಬ್ಲಡ್ ಬ್ಯಾಂಕು ಇವರೆಲ್ಲರ ಸಹಕಾರದಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ BP, ಶುಗರು ಹಾಗೂ ಇನ್ನಿತರೆ ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರಕ್ತದಾನ ಕೂಡ ಭಕ್ತಾದಿಗಳು ರಾಮನ ಹೆಸರಿನಲ್ಲಿ ಶಿರ್ಡಿ ಸಾಯಿಬಾಬಾ ಅವರ ಜನ್ಮದಿನಕ್ಕೆ ರಕ್ತದಾನವನ್ನು ನೀಡೋದ್ರ ಮೂಲಕ ಒಂದು ಸಮಾಜಮುಖಿ ಕೆಲಸಕ್ಕೆ ಕೈ ಜೋಡಿಸಿದರು. ಈ ಒಂದು ಶಿಬಿರದಲ್ಲಿ ಎಲ್ಲರಿಗೂ ಕೂಡ ಕಣ್ಣಿನ ಪರೀಕ್ಷೆನ ಮಾಡಿ ಯಾರಿಗೆಲ್ಲ ಕಣ್ಣಿನ ಪೊರೆ ಆಪರೇಷನ್ ಅಗತ್ಯ ಇದೆ ಅವರಿಗೆ ಉಚಿತವಾಗಿ ಮಂಗಳವಾರ 31ನೇ ತಾರೀಕು, ಇದೇ ತಿಂಗಳು 31ನೇ ತಾರೀಕು ಉಚಿತವಾಗಿ ಪೊರೆ ಆಪರೇಷನ್ನು ದಿನಾಂಕವನ್ನು ನಿಗದಿಪಡಿಸಿದ್ದೀವಿ. ಅದೇ ಥರ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಬರೋ ಗುರುವಾರ ಅಂದರೆ 2ನೇ ತಾರೀಕು ಏಪ್ರಿಲ್ಲು ಉಚಿತವಾಗಿ ಎಲ್ರಿಗೂ ಕೂಡ ಕರ್ನಾಟಕವನ್ನು ಕೊಡ್ತಾಯಿದ್ದೀವಿ. ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಬಾಬಾರವರ ಹೆಸರಿನಲ್ಲಿ ಅವರ ಒಂದು ಆಶ್ರಯದಲ್ಲಿ ನೆರವೇರಿಸಿದ್ದೀವಿ. ಇದಕ್ಕೆ ಬಹಳಷ್ಟು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಯಾಕಂದರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಬಡವರು ಅಥವಾ ಹಣಕಾಸಿನ ಆರ್ಥಿಕ ಸಹಾಯ ಇಲ್ದಂಗಿರೋರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಳೆದ 4 ವರ್ಷದಿಂದ ಈ ಒಂದು ಸಮಾಜಮುಖಿ ಕೆಲಸವನ್ನು ಬಾಬಾವರ ಹೆಸರಲ್ಲಿ, ರಾಮನ ಹೆಸರಿನಲ್ಲಿ ಮಾಡ್ಕೊಂಬಂದಿದ್ದೀವಿ. ಇದು ಹಾಗೆ ಮುಂದುವರಿಯುತ್ತೆ. ಇದರ ಪ್ರಯೋಜನವನ್ನು ಪಡ್ಕೊಂಡಂಥ ಭಕ್ತಾದಿಗಳಿಗೆ ಹಾಗೂ ಈ ಒಂದು ಶಿಬಿರದಲ್ಲಿ ಬಂದು ವೈದ್ಯಕೀಯ ಸೌಲಭ್ಯವನ್ನು ಕೊಟ್ಟಂಥ ಎಲ್ಲ ವೈದ್ಯರಿಗೆ ನಮ್ಮ ಸಾಯಿರಾಮ್ ಸೇವಾಧಾಮ್ ಸೇವಾ ಟ್ರಸ್ಟ್ನ ವತಿಯಿಂದ ಎಲ್ರಿಗೂ ಕೂಡ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಶ್ರೀರಾಮನವಮಿ ಮತ್ತು ಸದ್ಗುರು ಸಾಯಿನಾಥ್ ಅವರ ಜನ್ಮದಿನದ ಪ್ರಯುಕ್ತ ಈ ಒಂದು ಶ್ರೀ ಶಿರ್ಡಿ ಸಾಯಿಧಾಮ್ ಸೇವಾ ಟ್ರಸ್ಟ್ ಚಿಕ್ಕ ಶಿರ್ಡಿ ಸೇವಗನಪಲ್ಲಿಯಲ್ಲಿ ಇಲ್ಲಿ ನಾವು ಹೆಲ್ತ್ ಚೆಕಪ್ ಕ್ಯಾಂಪನ್ನು ಆಯೋಜಿಸಲು ಮಾಡಿದ್ದೀವಿ. ಅಲ್ಲಿ ಸುಮಾರು ಭಕ್ತರು ಬಂದು ಈಗ ಆರೋಗ್ಯವನ್ನು ಅವರವರ ಆರೋಗ್ಯವನ್ನು ತೋರಿಸಿ ಮತ್ತು ಚಿಕಿತ್ಸಾವನ್ನು ಪಡ್ಕೊಂಡಿದ್ದಾರೆ. ಉಚಿತ ಕನ್ನಡಕ ವಿತರಣೆ ಏಪ್ರಿಲ್ 2ನೇ ತಾರೀಕು ಗುರುವಾರನೂ ಇಲ್ಲಿ ಆಯೋಜಿಸಲಾಗಿದೆ ಮತ್ತು ಫ್ರೀ ಮೆಡಿಸಿನ್ ಬಂದು ಅದನ್ನು ಕೊಡಲಾಗಿದೆ. ಇಲ್ಲಿ ಯಾವಾಗಲೂ ಅಷ್ಟೇ ಪ್ರತಿ ಗುರುವಾರ ಸುಮಾರು 1,000 ಜನ ಊಟ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಆರೋಗ್ಯ ಅದಕ್ಕೆ ಹೇಳ್ತಾರೆ ಭಗವಂತ ಸದ್ಗುರು ಸಾಯಿನಾಥರು ಮಾನವ ಸೇವಾ ಮಾಧವ ಸೇವಾ. ಆ ಸದ್ಗುರು ಸಾಯಿನಾಥರು ಯಾವ ಥರ ಅವ್ರು ಸೇವಾ ಮಾಡ್ಕೊಂಡು ಬರ್ತಾಯಿದ್ರು. ಯಾಕೆಂದರೆ ಪ್ರಾಣಿ ಪಕ್ಷಿಯಿಂದ ಹಿಡ್ಕೊಂಡು ಎಲ್ಲರಲ್ಲ ಭಗವಂತ ಇದ್ದಾರೆ. ನಾವು ಏನು ಮಾಡ್ತೀವಿ ಸಮಾಜ ಸೇವಾ ಕೆಲಸವನ್ನು ಮಾಡೋದಕ್ಕೆ ಇನ್ನೂ ಮುಂದಕ್ಕೆ ತುಂಬ ಸೇವೆಯನ್ನೆಲ್ಲ ಮಾಡಬೇಕಂತ ನಮ್ಮ ಇಚ್ಛೆ ಇದೆ. ಇದೇ ಥರನೂ ಒಂದು ಸೇವೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಮತ್ತು ಡೈಲಿ ನಿತ್ಯ ಫ್ರೀ ಯೋಗ ಕ್ಲಾಸನ್ನು ಇಲ್ಲಿ ನಡೆಯುತ್ತೆ. ಅವರು ಮತ್ತು ತಿರ್ಗಾ ಯಾವಾಗಲೂ ಅಷ್ಟೇ ಆ ಸದ್ಗುರು ಸಾಯಿನಾಥರಿಗೆ ನಾವು ಕೇಳ್ಕೊಳ್ಳೋದು ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಆ ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಭಜನಾ ಕಾರ್ಯಕ್ರಮ ಇತ್ತಾ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ನಡೆಸ್ತಾ ಇದೆಲ್ಲ ಶಿಬಿರವನ್ನೆಲ್ಲ ಇವತ್ತು ನಡೆದಿದೆ. ಎಲ್ಲರಿಗೂ ಬಾಬಾ ಅವರು ಮತ್ತು ಶ್ರೀರಾಮ್ ಅವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಜೈ ಶ್ರೀರಾಮ್.